ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಇವತ್ತಿನ ಸ್ಪೆಷಲ್ ಎಪಿಸೋಡ್ ಬಂದು ಎಲ್ಲ ನಮ್ಮ ಮಹಿಳಾ ಮಣಿಗಳಿಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್. ವರಮಹಾಲಕ್ಷ್ಮಿ ಹಬ್ಬವನ್ನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಸಹ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಎಲ್ಲರಿಗೂ ಸಹ ಖುಷಿ ಕೊಡುವಂಥದ್ದು. ಯಾಕೆಂದ್ರೆ ಲಕ್ಷ್ಮಿ ಇಲ್ಲದೆ ಜೀವನನೇ ಇಲ್ಲ. ಲಕ್ಷ್ಮಿ ಪ್ರತಿಯೊಬ್ಬರ ಜೀವನದಲ್ಲೂ ಬೇಕೇ ಬೇಕು. ಲಕ್ಷ್ಮಿ ಇದ್ರೆ ಎಲ್ಲರ ಜೀವನ ತುಂಬಾ ಸುಖ, ಸಂತೋಷ, ನೆಮ್ಮದಿ, ಆಯುರ, ಆರೋಗ್ಯ ಎಲ್ಲವೂ ಸಹ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನ ನಾರ್ಮಲ್ ಅಂದ್ರೆ ಸಾಮಾನ್ಯ ಜನರಿಂದ ಹಿಡಿದು ಎಲ್ಲರೂ ಸಹ ಹೇಗೆ ಸಿಂಪಲ್ ಆಗಿ ಕ್ರಮಬದ್ಧವಾಗಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಹ ಫುಲ್ ಎಪಿಸೋಡ್ ಅನ್ನ ವಾಚ್ ಮಾಡಿ ಈ ಒಂದು ನಾನು ಹೇಳಿರೋ ಕ್ರಮಗಳನ್ನ ಅನುಸರಿಸಿ ಈ ವರ್ಷ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಿ ಈ ವರ್ಷದ ಅನುಭವವನ್ನ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರುವಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ, ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಖಂಡಿತ ನಾನು ಹೇಳಿರುವ ಕ್ರಮಗಳನ್ನ ಅನುಸರಿಸಿ ನೀವು ಹಬ್ಬ ಮಾಡಿದ್ದೇ ಆದ್ರೆ, ಕಲಶ ಸ್ಥಾಪನೆ ಮಾಡಿದ್ದೇ ಆದ್ರೆ, ಆ ದೇವಿಯನ್ನ ಪೂಜಿಸಿದ್ದೇ ಆದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಖಂಡಿತ ಒಂದು ಬದಲಾವಣೆ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಆರ್ಥಿಕವಾಗಿ ನೀವು ಆರೋಗ್ಯಯುತವಾಗಿ ನೆಮ್ಮದಿ ಸಂತೋಷದಿಂದ ನಿಮ್ಮ ಪೂರ್ತಿ ಕುಟುಂಬ ನೀವು ಸಹ ಇರಬಹುದು. ಅವೆಲ್ಲ ಒಂದು ಕ್ರಮಗಳು ಏನು ಅನ್ನೋದನ್ನ ನಾನು ಒಂದೊಂದಾಗಿಯೇ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಸಹ ಈ ಒಂದು ಕ್ರಮಗಳನ್ನ ಅನುಸರಿಸಿ ನಿಮ್ಮ ಜೀವನವನ್ನ ಹಸನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನಾದ್ರೆ ಇಷ್ಟಪಡ್ತೀನಿ. ಹಾಗಾದ್ರೆ ಮೊದಲನೆಯ ಒಂದು ಕ್ರಮ ಏನು? ಈಗಾಗಲೇ ಎಲ್ಲರೂ ಸಹ ನಮ್ಮ ಮಹಿಳೆಯರು ಮನೆಯನ್ನ ಸ್ವಚ್ಛ ಮಾಡ್ಕೊಂಡಿರ್ತೀರಾ ಅಂತ ನನಗೆ ಗೊತ್ತು. ಸೊ ಎಲ್ಲರೂ ಪರಿಶುದ್ಧವಾಗಿ ಮನೆಯನ್ನ ಎಲ್ಲಾ ರೀತಿಯಲ್ಲೂ ಸ್ವಚ್ಛ ಮಾಡ್ಕೊಳ್ಳಿ. ದೇವರ ಮನೆಯನ್ನ ಬೆಳಗಿ ದೇವರ ಸಾಮಾನೆಲ್ಲಾನು ಸಹ ಬೆಳಕೊಂಡೇ ಇರ್ತೀರಾ. ಇದು ಆಸ್ ಯೂಶುವಲ್ ಆಗಿ ಎಲ್ಲರೂ ಮಾಡುವಂತಹ ಒಂದು ಕ್ರಮ. ಓಕೆ, ಸೊ ಇದೆಲ್ಲನ ಸ್ವಚ್ಛ ಮಾಡ್ಕೊಂಡಿದ್ರೆ ಅಲ್ಲಿ ಮನೆ ಶುದ್ಧಿ ಆಯ್ತು. ದೇವರ ಮನೆ, ದೇವರ ಒಂದು ನಿಮ್ಮ ಸಾಮಗ್ರಿಗಳು ಏನಿರುತ್ತೋ ಎಲ್ಲವನ್ನೂ ಸಹ ಪರಿಶುದ್ಧವಾಗಿ ಯಾವುದೇ ಮೈಲಿಗೆ ಇಲ್ಲದಿರ ಸ್ವಚ್ಛ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇದು ಮೊದಲನೇ ಕ್ರಮ. ಅಂಡ್ ಸೆಕೆಂಡ್ ಒನ್ ಬಂದು ಶುಕ್ರವಾರದ ಬೆಳಗಿನ ಸ್ನಾನ. ಪ್ರತಿಯೊಬ್ಬರೂ ಸಹ ಬೆಳಗಿನ ಜಾವ ನೀವು ಎಷ್ಟೊತ್ತಿಗೆ ಪೂಜೆ ಮಾಡ್ಕೊಂತೀರೋ ಆ ಒಂದು ಟೈಮ್ಗೆ ಅನುಸಾರವಾಗಿ ಬೆಳಗಿನ ಜಾವನೆ ನೀವು ತಲೆ ಸ್ನಾನ ಮಾಡಿದ್ರೆ ಎಲ್ಲಾ ಮಹಿಳೆಯರು ಸಹ ತುಂಬಾ ಉತ್ತಮ. ಸೊ ನಿಮ್ಮ ಸ್ನಾನ ಹೇಗಿರಬೇಕು ಅಂದ್ರೆ ಅರಿಶಿಣದ ಸ್ನಾನ ಆಗಿರಬೇಕು. ಇನ್ನ ನಿಮ್ಗೆ ಒಂದು ಎಕ್ಸ್ಟ್ರಾ ವಿಷಯಗಳು ಕೊಡೋದಾದ್ರೆ ಸ್ನಾನಕ್ಕೆ ಒಂಚೂರು ಏಲಕ್ಕಿ ಪುಡಿ, ಒಂಚೂರು ರೋಸ್ ವಾಟರು, ಒಂಚೂರು ಚಕ್ಕೆ ಪುಡಿ ಮತ್ತೆ ಅರಿಶಿಣವನ್ನ ಹಾಕಿ ಸ್ನಾನ ಮಾಡಿ ಕೈಗೆ, ಕಾಲ್ಗೆ, ಮುಖಕ್ಕೆ ಅರಿಶಿಣ ಹಚ್ಕೊಂಡು ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಇದು ಸಂಪೂರ್ಣವಾದಂತಹ ಸ್ನಾನವನ್ನ ಮಾಡಿ. ಇದು ಎರಡನೇ ಕ್ರಮ. ಸೊ ಸ್ನಾನಾದಿಗಳೆಲ್ಲ ಮುಗಿದ ನಂತರ ನೀವು ಮಹಿಳೆಯರು ಧರಿಸುವ ವಸ್ತ್ರ ಇದು ತುಂಬಾ ಇಂಪಾರ್ಟೆಂಟು. ಖಂಡಿತವಾಗ್ಲೂ ಎಲ್ಲರೂ ಸಹ ಸೀರೆಯನ್ನ ಧರಿಸಿ. ಸೊ ಸೀರೆ ಕಲರ್ ಆದಷ್ಟು ಲೈಟ್ ಕಲರ್ ಆಗಿದ್ರೆ ತುಂಬಾ ಒಳ್ಳೇದು. ನೀವು ಬಿಳಿ ವಸ್ತ್ರವನ್ನ ಧರಿಸಿದ್ರೆ ಬಿಳಿ ವಸ್ತ್ರ ಅಂತ ಕೆಲವರು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ. ಖಂಡಿತ ಜ್ಞಾನ ಉಳ್ಳಂತವ್ರನ್ನ ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ. ಲಕ್ಷ್ಮಿಗೆ ಬಿಳಿ ಕಲರ್ ಅಂದ್ರೆ ತುಂಬಾ ಇಷ್ಟ, ವೈಟ್ ಕಲರ್. ಸೊ ಲೈಟ್ ಕಲರ್ ಆಗಿರುವಂತಹ ಸ್ಯಾರಿಯನ್ನ ಉಟ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಆಲ್ಟರ್ನೇಟಿವ್ ಆಗಿರಬೇಕಂದ್ರೆ ಪಿಂಕ್ ಉಟ್ಕೋಬಹುದು, ರೆಡ್ ಉಟ್ಕೋಬಹುದು, ಗ್ರೀನ್ ಉಟ್ಕೋಬಹುದು, ಎಲ್ಲೋ ಸಹ ಉಟ್ಕೋಬಹುದು. ಸೊ ಈ ತರ ನೀಟಾಗಿ ಸ್ಯಾರಿಯನ್ನ ಉಡಿ, ಕೈ ತುಂಬಾ ಬಳೆ ಹಾಕೊಳ್ಳಿ, ಮುಡಿ ತುಂಬಾ ಹೂವು ಮುಡ್ಕೊಳ್ಳಿ, ಹಣೆಗೆ ಕುಂಕುಮ ಕಂಪಲ್ಸರಿ ಇರಲಿ. ಸೊ ಇವೆಲ್ಲವನ್ನು ಸಹ ಕ್ರಮಬದ್ಧವನ್ನ ಅನುಸರಿಸಿ ನೀವು ಪೂಜೆಯನ್ನ ಸ್ಟಾರ್ಟ್ ಮಾಡಬೇಕು. ಸೊ ಕಲಶ ಸ್ಥಾಪನೆ ಹೇಗ್ ಮಾಡಬೇಕು ನೋಡಿ. ನಿಮಗೆ ಯಾವ ರೀತಿ ಸಂಪ್ರದಾಯಬದ್ಧವಾಗಿ ನೀವು ಆಚರಣೆ ಮಾಡ್ಕೊ ಬಂದಿದ್ರೋ ಅದನ್ನು ಸಹ ಅನುಸರಿಸಿ. ಕೆಲವೊಂದು ಪಾಯಿಂಟ್ಸ್ ನಾನು ಹೇಳೋದನ್ನ ಈ ವರ್ಷ ನೀವು ಅನುಸರಿಸಿಕೊಂಡು ನೋಡಿ ಮುಂದಿನ ವರ್ಷ ನಿಮ್ಮ ಅಭಿವೃದ್ಧಿ ಹೇಗಿರುತ್ತೆ ಅನ್ನೋದನ್ನ ನೀವೇ ಸಹ ಗಮನಿಸ್ಕೊಳ್ಳಿ. ನಂತರ ವಿಷಯ ಬಂದು ಕಳಶ ಸ್ಥಾಪನೆ. ಸೊ ಎಲ್ಲವನ್ನ ಶುದ್ಧಿ ಆಯ್ತು. ಸೊ ಎಲ್ಲಾ ಪೂಜೆ ಸಾಮಾನು ಸಹ ಒಂದ್ ಹತ್ರ ಇಟ್ಕೊಳ್ಳಿ. ಸೊ ಕಳಶ ಸ್ಥಾಪನೆ ಮಾಡಿ. ಕಳಶ ಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ದೀಪವನ್ನ ಹಚ್ಚಿ ಫಸ್ಟ್ ನೀವು ಪೂಜೆಯನ್ನ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ದೀಪ ಹಚ್ಚಿದಿರ ನೀವೇನೇ ಪ್ರಾರಂಭ ಮಾಡಿದ್ರು ಅದು ಅಷ್ಟೊಂದು ಸುಸಜ್ಜಿತ ಅನ್ಸೋದಿಲ್ಲ. ಸೊ ಕಲಶ ಸ್ಥಾಪನೆ ಹೇಗೆ ಮಾಡಬೇಕು? ಕಲಶ ಸ್ಥಾಪನೆ ಕಳಶದ ಒಳಗೆ ಏನೆಲ್ಲ ಹಾಕಬೇಕು ಅನ್ನೋದು ನೋಡಿ. ಕೆಲವರು ಏನ್ ಮಾಡ್ತಾರೆ, ನಾನು ಎಲ್ಲರಿಗೂ ಸೆಟ್ ಆಗುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಇದು ಯಾಕಂದ್ರೆ ಸಾಮಾನ್ಯ ಜನರು ಸಹ
ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬ. ಸೊ ಲಕ್ಷ್ಮಿ ಅನ್ನೋದು ಎಲ್ಲರ ಜೀವನದಲ್ಲೂ ತುಂಬ ಪ್ರೀಶಿಯಸ್ ಅಲ್ವಾ. ಸೊ ಕಲಶಕ್ಕೆ ಕೆಲವರು ಏನು ಮಾಡ್ತಾರೆ, ಅಕ್ಕಿ ಹಾಕ್ತಾರೆ, ಕೆಲವರು ಅರಿಶಿಣದ ಕಂಬ ಹಾಕ್ತಾರೆ. ಸೊ ಕಾಯಿನ ಹಾಕಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಕಲಶ ಸ್ಥಾಪನೆ ಮಾಡಿ ಕಾಯಿ ಇಟ್ಬಿಟ್ಟು ಎಲೆ ಇಟ್ಬಿಟ್ಟು ಎಲ್ಲ ಮಾಮೂಲಿಯಾಗಿ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ನೀರು ಹಾಕ್ತಾರೆ ಕಲಶದೊಳಗಡೆ. ಸೊ ಕಲಶದೊಳಗಡೆ ನೀರು ಹಾಕಿರ್ತಾರೆ. ಸೊ ಕಲಶದ ನೀರೊಳಗಡೆ ಏನೆಲ್ಲ ಹಾಕ್ತಾರೆ, ಕಲಶದ ಸಾಮಾನು ಅಂತ ಈಗ ಆಲ್ರೆಡಿ ಎಲ್ಲ ಅಂಗಡಿಗಳಲ್ಲೂ ಗ್ರಂಥಿಗೆ ಅಂಗಡಿಯಲ್ಲಿ ರೆಡಿಮೇಡ್ ಬಂದ್ಬಿಡುತ್ತೆ. ಏನು ಖರ್ಜೂರ ಇರುತ್ತೆ, ದ್ರಾಕ್ಷಿ, ಗೋಡಂಬಿ ಏನೆಲ್ಲ ಕಲಶದ ಸಾಮಾನು ಅಂದ್ರೆ ಕೊಟ್ಬಿಡ್ತಾರೆ ರೆಡಿಯಾಗಿ, ಅದನ್ನ ತಗೊಂಡೋಗಿ ಹಾಕ್ಬಿಡ್ತಾರೆ. ಸೊ ಅದ್ರ ಜೊತೆಗೆ ಒಂದು ಕಾಯಿನೂ ಸಹ ಹಾಕ್ತಾರೆ. ಬೆಳ್ಳಿ ಕಾಯಿನಿರೋರು ಬೆಳ್ಳಿ ಕಾಯಿನ ಹಾಕಿ, ಮಾಮೂಲಿ ಕಾಯಿನಿರುವಂತರು ಅದನ್ನು ಸಹ ಹಾಕ್ಬಿಡು. ಅದು ಸಹ ಲಕ್ಷ್ಮಿಗೆ ಸಮಾನನೆ. ಇಲ್ಲಿ ಯಾವುದೇ ಸಹ ಆಡಂಬರದ ವಿಚಾರ ಇದು ತಲೆಯಲ್ಲಿ ಇಟ್ಕೋಬೇಡಿ. ಯಾರು ಯಾವುದೇ ರೀತಿ ಆಡಂಬರದ ಒಂದು ಪೂಜೆ ಮಾಡಲಿ, ಅಲಂಕಾರ ಮಾಡಲಿ, ನೀವು ಕ್ರಮಬದ್ಧತೆಯನ್ನ ಅನುಸರಿಸಿ ಮಾಡಿ, ಖಂಡಿತ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಇರುತ್ತೆ. ಆಕೆಗೆ ಬೇಕಾಗಿರೋದು ನಂಬಿಕೆ, ವಿಶ್ವಾಸ, ಆತ್ಮಶುದ್ಧಿ. ನೀವು ಮನಸ್ಸು ಪರಿಶುದ್ಧವಾಗಿ ಇಟ್ಕೊಂಡು ನೀವು ಸಣ್ಣ ಒಂದು ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿದ್ರು ಲಕ್ಷ್ಮಿ ಒಲಿತಾಳೆ ಖಂಡಿತ. ಇಲ್ಲಿ ಆಡಂಬರ ಅನ್ನೋದನ್ನ ತಲೆಯಿಂದ ತೆಗೆದ್ಬಿಡಿ ದಯವಿಟ್ಟು ಎಲ್ಲ ಮಹಿಳೆಯರು ಸಹ. ಸೊ ಕಲಶದಲ್ಲಿ ನಾನು ಕೆಲವು ವಸ್ತುಗಳನ್ನ ಹೇಳ್ತೀನಿ, ದಯವಿಟ್ಟು ಹಾಕಿ ನೋಡಿ. ಏನು ಒಂದನೇದಂದ್ರೆ ಗುಲಗಂಜಿ ಹಾಕಿ, ಗೋಮತಿ ಚಕ್ರ ಹಾಕಿ, ಕಮಲದ ಬೀಜ ಹಾಕಿ, ಲಾವಂಚ ಬೇರು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ. ಲಾವಂಚ ಬೇರನ್ನ 1-2-3 ಲಾವಂಚ ಬೇರನ್ನ ಹಾಕಿ, ಅಂಡ್ ಅರಿಶಿಣದ ಕೊಂಬು ಹಾಕಿ, ಅಂಡ್ ಬೆಳ್ಳಿ ನಾಣ್ಯ ಇದ್ರೆ ಬೆಳ್ಳಿ ನಾಣ್ಯ ಹಾಕಿ, ಇಲ್ಲ ಅಂದ್ರೆ ಯಾವುದೇ ಒಂದು ನಾಣ್ಯ ಇದ್ರೂ ಹಾಕಬೇಕು. ಸೊ ಇಷ್ಟೆಲ್ಲ ನೀವು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಕಂಪಲ್ಸರಿ ಮಾಡಬೇಕಾಗಿರೋದು ಏನಂದ್ರೆ ನೋಡಿ, ಈ ಒಂದು ಅಂಶವನ್ನ ಒಂದು 70% ಜನ ಮರ್ತೋಗ್ತಾರೆ ಅಂದ್ರೆ ನಂಬಲೇಬೇಕು. ಎಲ್ಲದಕ್ಕಿಂತ ಮುಂಚಿತವಾಗಿ ಒಂದು ಕೆಲಸ ಮಾಡಬೇಕು. ಇಂಪಾರ್ಟೆಂಟ್ ಆಗಿ ಗಣಪತಿಯನ್ನ ಆರಾಧನೆ ಮಾಡಬೇಕು. ನೀವು ಆದ್ರೆ ಅರಿಶಿಣದಲ್ಲಿ ಗಣಪತಿಯನ್ನ, ಪುಟ್ಟ ಗಣಪತಿಯನ್ನ ಮಾಡಿಕೊಂಡು ಅದು ಗಣಪತಿ ಸ್ವರೂಪವಾಗಿ ಗಣಪತಿ ಪೂಜೆ ಕಂಪಲ್ಸರಿ ಮಾಡಬೇಕು. ನೀವು ಯಾವುದೇ ಪೂಜೆ ಪ್ರಾರಂಭಿಸಿ ಕಂಪಲ್ಸರಿ ಗಣಪತಿ ಪೂಜೆ ಮಾಡಿ ಪ್ರಾರಂಭಿಸಿ. ಅದರಲ್ಲಿ ಖಂಡಿತ ಯಶಸ್ಸು ನಿಮ್ಮ ಗಟ್ಟಿಟ್ಟ ಬುತ್ತಿ. ನಾನು ಬರ್ಕೊಡ್ತೀನಿ ಅದನ್ನ. ಸೊ ಇಲ್ಲ ಅಂದ್ರೆ ನೀವು ಗರಿಕೆ ಇಟ್ಬಿಟ್ಟು, ಇಲ್ಲ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಗಣಪತಿ ಪೂಜೆಯನ್ನ ಮಾಡಿ ಮಿಕ್ಕಿದ್ದೆಲ್ಲ ಪೂಜೆಯನ್ನ ಸಹ ಪ್ರಾರಂಭ ಮಾಡಿ. ನಿಮ್ಮ ಅಲಂಕಾರ ಇದು ಕಂಪಲ್ಸರಿ ಇಷ್ಟು ಇಡಬೇಕಾಗಿರುವಂಥದ್ದು. ಮತ್ತೆ ಕಾಯಿ ಇಟ್ಟು ಎಲೆ ಇಟ್ಟು ನೀವು ಮಾಮೂಲಿಯಾಗಿ ಪೂಜೆ ಏನು ಅಲಂಕಾರ ಮಾಡ್ತೀರೋ ಅದು ನಿಮಗೆ ಸಂಬಂಧಿಸಿರುವಂಥದ್ದು. ಸೊ ಕಳಶ ಸ್ಥಾಪನೆ ಇಷ್ಟು ಕಂಪಲ್ಸರಿ ಮಾಡಬೇಕು. ನೀವು ಅದಕ್ಕೆ ಸೀರೆ ಉಡಿಸ್ತೀರಾ, ರೇಷ್ಮೆ ಸೀರೆ ಉಡಿಸ್ತೀರಾ, ಕಾಟನ್ ಸೀರೆ ಉಡಿಸ್ತೀರಾ, ಅದೆಲ್ಲ ನಿಮಗೆ ಬಿಟ್ಟಿರುವಂಥದ್ದು. ಇದು ಆಡಂಬರಕ್ಕೆ ಸಂಬಂಧಿಸಿರುವಂಥದ್ದು. ಸಣ್ಣ ಬ್ಲೌಸ್ ಪೀಸ್ ಇಟ್ಟು ಮಾಡಿದ್ರು ಸಹ ಆ ತಾಯಿ ಖಂಡಿತ ಒಲಿತಾಳೆ. ನಮ್ಮ ಆತ್ಮ, ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕಷ್ಟೇ. ನಿಮ್ಮ ಗಮನ ಪೂರ್ತಿಯಾಗಿ ಪೂಜೆ ಮೇಲೆ ಇರಬೇಕು. ಅಂಡ್ ಇದು ಏನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಅದನ್ನೆಲ್ಲನೂ ಸಹ ದಯವಿಟ್ಟು ಪೂಜೆ ಮಾಡುವಾಗ ಅವಾಯ್ಡ್ ಮಾಡಿ. ಸೊ ಇಷ್ಟೆಲ್ಲ ಆಯ್ತು. ನಿಮ್ದೆಲ್ಲ ಏನು ಅಲಂಕಾರ ಇರುತ್ತೋ ನಿಮ್ಮ ಮಟ್ಟಿಗೆ ನೀವು ಅಲಂಕಾರವನ್ನ ಮಾಡ್ಕೊಳ್ಳಿ. ನಂತರ ಒಂದು ಕಳಶ ಸ್ಥಾಪನೆ ಆಯ್ತು, ಅಲಂಕಾರ ಆಯ್ತು. ಹೂವು ಯಾವ್ದೆಲ್ಲ ಕಂಪಲ್ಸರಿ ಹಾಕಿದ್ರೆ ಒಳ್ಳೆಯದು ಅಂತ. ಬಿಳಿ ಹೂವು, ಮಲ್ಲಿಗೆ ಕಂಪಲ್ಸರಿ. ಮಲ್ಲಿಗೆ ಒಂದು ಚೂರು ಇಟ್ಟರು ಸಾಕು. ಯಾಕಂದ್ರೆ ಇವಾಗ ಬೆಲೆ ಏರಿಕೆ ಜಾಸ್ತಿ ಇರುತ್ತೆ ಹಬ್ಬದ ಟೈಮಲ್ಲಿ. ನೀವು ಅಷ್ಟೇ ಹಾಕಿ ಇಷ್ಟೇ ಹಾಕಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. 1 ಮೊಳ ಹೂವು ಹಾಕಿದ್ರು ಸಾಕಾಗತ್ತೆ ಲಕ್ಷ್ಮಿಗೆ. ತಾಯಿ ಕೇಳೋದೊಂದೇ ನಿಮ್ಮ ಒಂದು ಆತ್ಮಶುದ್ಧಿ, ಅದು ಕಂಪಲ್ಸರಿ. ಸೊ ನೀವು ಕನಕಾಂಬರ, ಮಲ್ಲಿಗೆ, ಬಿಳಿ ಹೂವು ತುಂಬ ಇಷ್ಟ ತಾಯಿಗೆ. ಸೊ ಮತ್ತೆ ಅಂದ್ರೆ ಸುವಾಸನೆ ಭರಿತ ಹೂವನ್ನ ಹಾಕಿ, ಅದು ತಾಯಿಗೆ ತುಂಬಾ ಇಷ್ಟ. ಆಮೇಲೆ ಒಂದು ಸ್ವಲ್ಪ ಅತ್ತರ್ ಅಂತ ಸಿಗುತ್ತೆ. ಅತ್ತರನ್ನ ಸ್ವಲ್ಪ ನೀವು ಪೂಜೆಯಲ್ಲಿ ಆಕೆಗೆ ನೀವು ಉಡಿಸಿರುವಂತಹ ಬ್ಲೌಸ್ ಪೀಸು, ಆಕೆಗೆ ಉಡಿಸಿರುವಂತಹ ಒಂದು ಸ್ಯಾರಿ, ತಾಯಿಗೆ ಏನು ಉಡಿಸಿರ್ತೀರ ಅದಕ್ಕೆ ಒಂದು ಸ್ವಲ್ಪ ಅತ್ತರನ್ನ ಬಳಸಿ. ಆವಾಗ ಅದು ಅತ್ತರ್ ಅನ್ನೋದು ಲಕ್ಷ್ಮಿ ಅಟ್ರಾಕ್ಟ್ ಮಾಡುತ್ತೆ. ಲಕ್ಷ್ಮಿಗೆ ತುಂಬಾ ಇಷ್ಟವಾದಂತಹ ಒಂದು ಅದು ವಸ್ತು. ಮತ್ತೆ ಪೂಜಾದಿಗಳು ನಿಮ್ಮ ಯಾವ ರೀತಿ ಕ್ರಮಬದ್ಧವಾಗಿ ನೀವು ಆಚರಣೆ ಮಾಡ್ತಾ ಇರ್ತೀರೋ ಆ ತರ ಎಲ್ಲಾನು ಸಹ ಮಾಡಿ. ಕಂಪಲ್ಸರಿ ಇಡಬೇಕಾಗಿರುವಂತಹ ಹಣ್ಣು ಕಾಯಿ ನೀವೆಲ್ಲಾನು ಸಹ ಇಡ್ತೀರಾ, ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತೆ ಖಂಡಿತ ತಾಂಬೂಲ ಇಡಿ, ಇದು ಕಂಪಲ್ಸರಿ. ತಾಂಬೂಲ ಇಡುವಂಥದ್ದು ಕಂಪಲ್ಸರಿ. ಅಂಡ್ ಇನ್ನ ಒಂದು ಏನಂತಂದ್ರೆ, ನೀವು ಒಂದು ಆ ಕಲಶಕ್ಕೆ ಒಂದು ಕಂಪಲ್ಸರಿಯಾಗಿ ಅರಿಶಿಣದ ದಾರ, ಅದಕ್ಕೆ ಒಂದು ಅರಿಶಿಣದ ಕೊಂಬನ್ನ ಹಾಕಿ ಆ ತಾಯಿಗೆ ಅದನ್ನ ಕಲಶಕ್ಕೆ ಹಾಕಬೇಕು, ಇದು ಕಂಪಲ್ಸರಿ. ಅಂಡ್ ನೀವೆಲ್ಲರೂ ಸಹ ಎಷ್ಟೊಂದು ತಿಂಡಿ ತಿನಿಸುಗಳನ್ನ ಇಟ್ಟಿರ್ತೀರಾ, ಹಣ್ಣು ಕಾಯಿಗಳನ್ನ ಇಟ್ಟಿರ್ತೀರಾ, ಇದೆಲ್ಲನೂ ಸಹ ನಾನು ಒಪ್ತೀನಿ. ಆದರೆ ಲಕ್ಷ್ಮೀ ತಾಯಿಗೆ ವಿಶೇಷವಾಗಿ ಆಕೆ ಬಯಸುವಂತಹ ಒಂದು ನೈವೇದ್ಯ ಇದೆ. ಇದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ಆ ತಾಯಿ ಹೆಂಗ್ ಒಲಿತಾಳೆ ನಿಮ್ಮ ಜೀವನದಲ್ಲಿ ಅನ್ನೋದು ಹೇಳ್ತೀನಿ. ಸೊ ಏನಿಲ್ಲ, ರಾತ್ರಿಯಲ್ಲೇ ಹಾಲು ತಂದಿಟ್ಕೊಂಡಿರಿ. ಹಾಲನ್ನ ನೀವು ಬೆಳಗಿನ ಜಾವ ಎದ್ದು ಸ್ನಾನಾದಿಗಳೆಲ್ಲ ಮುಗಿದ ಮೇಲೆ
ಹಾಲನ್ನು ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಬಿಡಿ. ಅದು ಕಾಯ್ತಾ ಇರುತ್ತೆ. ಅದಕ್ಕೆ ನೀರು ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಹಾಲಿಗೆ ನೀರು ಮಿಕ್ಸ್ ಮಾಡಬಾರ್ದು. ಗಟ್ಟಿ ಹಾಲನ್ನು ಒಂದು ಅರ್ಧ ಲೀಟ್ರ್ ಹಾಲನ್ನು ತಗೊಂಡು ಚೆನ್ನಾಗಿ ಕಾಯಿಸಿ. ಅದು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಜಸ್ಟ್ 1 ಡ್ರಾಪ್ ನಿಂಬೆ ಹಣ್ಣಿನ ರಸವನ್ನು ಹಿಂಡಿ. 2 ಡ್ರಾಪ್ ನಿಂಬೆ ಹಣ್ಣು ರಸವನ್ನು ಹಿಂಡಾಗ ಅದು ಏನಾಗುತ್ತೆ, ಹೊಡ್ಕೊಳ್ಳುತ್ತೆ. ಅಂದರೆ ಅದನ್ನು ನಾವೇನಂತೀವಿ, ಗಿಣ್ಣು ಅಂತ ಹೇಳ್ತೀವಲ್ಲ, ಗಿಣ್ಣು ಥರ ಆಗುತ್ತೆ. ಅದು ಗಿಣ್ಣು ಥರ ಆದಾಗ ಅದನ್ನು ನೀವು ಪರಿಶುದ್ಧವಾಗಿ ಚೆನ್ನಾಗಿರುವಂಥ ಒಂದು ಬಟ್ಲಲ್ಲಿ ಸೋಸ್ಕೊಂಡಾಗ ಏನಾಗುತ್ತೆ, ಗಿಣ್ಣು ಮೇಲೆ ಉಳಿಯುತ್ತೆ ಅಲ್ವಾ. ಈ ಮೇಲೆ ಉಳಿದಿರುವಂತಹ ಗಿಣ್ಣನ್ನು ಸಪ್ರೇಟಾಗಿ ತಗೊಂಡು ಒಂದು ಚೆನ್ನಾಗಿರೋ ಪಾತ್ರೆಯಲ್ಲಿ ಸಿಮ್ಮಲ್ಲಿ ಸ್ಟವನ್ನು ಇಟ್ಬಿಟ್ಟು ತುಪ್ಪ ಹಾಕಿಬಿಟ್ಟು ಲೈಟಾಗಿ ಅದನ್ನು ಉರಿರಿ. ಅದು ಜಸ್ಟ್ ಕೆಂಪಗಾಗುತ್ತೆ. ಸ್ವಲ್ಪ ಕೆಂಪಗಾದಾಗ ಒಂದು ಸ್ವಲ್ಪ ಬೆಲ್ಲ ಪುಡಿ ಮಾಡಿರೋದನ್ನು ಅದಕ್ಕೆ ಹಾಕ್ಬಿಟ್ಟು, ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿದಾಗ ಅದು ಚೆನ್ನಾಗಿರುವಂತಹ ಒಳ್ಳೆ ಸ್ಮೆಲ್ ಬರುವಂತಹ ಒಂದು ನೈವೇದ್ಯ ರೆಡಿ ಆಗುತ್ತೆ. ಗಿಣ್ಣು ಥರ ನಿಮಗೆ ರೆಡಿ ಆಗುತ್ತೆ. ಇದನ್ನ ಕಳಕಂಡ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ನೈವೇದ್ಯವನ್ನು ನೀವು ಬೆಳ್ಳಿ ಬಟ್ಲಲ್ಲಿ ಇಲ್ಲ ಒಂದು ವೀಳ್ಯದೆಲೆಯಲ್ಲಿ ಒಂದು ಬಟ್ಲಲ್ಲಿ ಗಾಜಿನ ಬೌಲಲ್ಲಿ ನೀವು ಆಕೆಗೆ ನೈವೇದ್ಯವಾಗಿಟ್ಟು ಪೂಜೆ ಮಾಡಿ ನೋಡಿ ಮುಂದಿನ ವರ್ಷ ನಿಮ್ಮ ಅಭಿವೃದ್ಧಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ತಾಯಿಗೆ ತುಂಬ ತುಂಬ ಇಷ್ಟವಾಗಿರುವಂತಹ ನೈವೇದ್ಯ. ಇದು ಕಂಪಲ್ಸರಿ ಇಡ್ರಿ. ಆ್ಯಂಡ್ 1 ಮೋರ್, ಯಾಕಂದರೆ ಧಾನ್ಯ ಪ್ರಿಯೆ ತಾಯಿ ಯಾವಾಗಲೂ ಸಹ ನಮಗೆ ದಿನನಿತ್ಯದ ಊಟಕ್ಕೆ ನಮ್ಗೆ ಇರಬೇಕು ಅಂದರೆ ಧಾನ್ಯ ಇಂಪಾರ್ಟೆಂಟು. ಸೊ ನೀವು ನವಧಾನ್ಯಗಳನ್ನು ನಿಮ್ಮ ಮನೆಯಲ್ಲೇ ಇರೋ ಧಾನ್ಯಗಳನ್ನು 9 ಥರದ ಧಾನ್ಯಗಳನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಅದರಲ್ಲಿ ಒಂದು ಕಾಯಿನ ಹಾಕ್ಬಿಟ್ಟು ಚಿಕ್ಕ ಬೌಲಲ್ಲಿ ಆ ತಾಯಿ ಮುಂದೆ ಇಡಿ. ಯಾಕೆಂದರೆ ಧಾನ್ಯ ನಮ್ಮ ದಿನನಿತ್ಯದ ನಮ್ಮ ಒಂದು ಹಸಿವನ್ನು ತೀರಿಸೋದು ಆ ತಾಯಿ ಅಲ್ವಾ. ಸೊ ನವಧಾನ್ಯಗಳಲ್ಲಿ ಒಂದು ಕಾಯಿನ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಆ ತಾಯಿ ಮುಂದೆ ಇಡಿ. ಸೊ ಇದನ್ನ ನಂತರ ಏನು ಮಾಡಬೇಕು ಅಂತ ಕೇಳ್ಬೋದು ಕೆಲವರು. ಸೊ ಇದರ ನಂತರ ಪೂಜಾದಿಗಳೆಲ್ಲ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು 9 ದಿನ ಇಟ್ಬಿಟ್ಟು ಅದನ್ನು 21 ದಿನ 9 ದಿನ ಇಟ್ಬಿಟ್ಟು ಮತ್ತೆ ಅದನ್ನು ಬೇಕಾದರೆ ನೀರಿಗೆ ವಿಸರ್ಜನೆ ಮಾಡಿ. ಇಲ್ಲ ಯಾರು ತುಳಿದೇ ಇರುವಂತಹ ಒಂದು ಮರದ ಬುಡಕ್ಕೆ ಆದರೂ ಹಾಕಿದ್ರೂ ನಡೆಯುತ್ತೆ. ಆ್ಯಂಡ್ ನಂತರ ಬಂದು ಸೊ ಇಷ್ಟೆಲ್ಲ ಆದಮೇಲೆ ನೀವು ಹಾರತಿಯನ್ನು ಮಾಡಬೇಕು ತಾಯಿಗೆ. ಸೊ ಹಾರತಿ ಬಿಫೋರ್ ಏನು ಮಾಡಬೇಕು ಇದು ನೋಡಿ, ಎಲ್ಲರೂ ಸಹ ಕಂಪಲ್ಸರಿ ಮಾಡಬೇಕಾಗಿರುವಂಥದ್ದು. ತಾಯಿಗೆ ಮಂತ್ರ ಪಠನೆ ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ಮಂತ್ರ ತಾಯಿಗೆ ಇಷ್ಟ ಆಗಿರುವಂತಹ ಮಹಾಲಕ್ಷ್ಮಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. ಇಲ್ಲ ನಿಮಗೆ ಪೇಷನ್ಸ್ ಇದೆ, ಟೈಮ್ ಇದೆ, ನಾವು ಮಾಡ್ತೀವಿ ಅನ್ನೋರು ಶ್ರೀ ಸೂಕ್ತ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ, ಲಕ್ಷ್ಮೀನಾರಾಯಣ ಮಂತ್ರ ಹೇಳ್ಕೊಳ್ಳಿ. ಮಂತ್ರ ಜಪ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವೆಷ್ಟೇ ಅಲಂಕಾರ ಮಾಡಿ, ನೀವು ಆಡಂಬರ ಮಾಡಿದಾಗ್ಲೂ ಸಹ ನಿಮಗೆ ತಾಯಿ ಒಲಿಬೇಕು ಅಂದರೆ ಆಕೆಗೆ ಇಷ್ಟ ಆಗಿರುವಂಥದ್ದು ಆಕೆಗೆ ಇಷ್ಟ ಆಗಿರೋದು ಮಾಡಿದಾಗ ಮಾತ್ರ ನಾವು ಆಕೆಯನ್ನು ಹೊಲಿಸ್ಕೊಳ್ಳೋದಕ್ಕೆ ಬೇಗ ಆಕೆ ನಮಗೆ ಒಲಿತಾಳೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋದು ಸ್ಥಿರ ನಿವಾಸವಾಗಿ ಇರ್ತಾಳೆ. ಸೊ ಇಷ್ಟೆಲ್ಲ ಆದಮೇಲೆ ಆರತಿ ಮಾಡಬೇಕಾದ್ರೆ ತಾಯಿಗೆ ನಿಮ್ಗೆ ಚೆನ್ನಾಗಿ ಹಾಡು ಬರೋಂಗಿದ್ರೆ ಹಾಡನ್ನು ಹಾಕಿ, ಇಲ್ಲ ಮೊಬೈಲ್ ಇದೆ ಇವತ್ತು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಿ, ತಾಯಿಯ ಹಾಡನ್ನು ಹಾಕ್ಬಿಟ್ಟು ತುಪ್ಪದ ದೀಪದಲ್ಲಿ ನೀವು ತಾಯಿಗೆ ಆರತಿಯನ್ನು ಮಾಡಿ. ಇನ್ನೂ ನಿಮಗೆ ಪಾಸಿಬಿಲಿಟಿ ಇದೆ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತಲ್ಲ, ಈಗ ಎಲ್ಲ ಕಡೆ ಸಿಗುತ್ತೆ. ಈವನ್ ಎಲ್ಲ ಸೀಸನಲ್ಲೂ ಸಹ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ. ಸೊ ಬೆಟ್ಟದ ನೆಲ್ಲಿಕಾಯಿಯನ್ನು ಮೇಲೆ ಒಂಚೂರು ಕೊಯ್ದುಬಿಟ್ಟು ಅದ್ರ ಮೇಲೆ ತುಪ್ಪದ ಒಂದು ಬತ್ತಿಯನ್ನು ಇಟ್ಬಿಟ್ಟು ತಾಯಿಗೆ ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ಮಾಡಿ. ಅದು ಸಹ ತಾಯಿಗೆ ಇಷ್ಟ ಆಗಿರುವಂಥದ್ದು. ಸೊ ಈ ರೀತಿ ನೀವು ಆರತಿಯನ್ನು ಮಾಡ್ಬೋದು. ಮತ್ತು ರಾತ್ರಿ ಇದೆಲ್ಲ ಪೂಜೆ ಆಯಿತು, ನೀವು ಟೈಮಿಂಗ್ಸ್ ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತ ಸುಮಾರು ಜನದ ಪ್ರಶ್ನೆ. ಸೊ ನೋಡಿ, ನೀವೆಲ್ಲ ನಾವು ನೀಟಾಗಿ ರೆಡಿ ಮಾಡ್ಕೊತೀವಿ, ಬೆಳಗಿನ ಜಾವನೇ ಎದ್ದೊಳ್ತೀವಿ, ನಾವು ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಬೆಳಗಿನ ಜಾವ ಸ್ನಾನಾದಿಗಳನ್ನ ಮುಗಿಸಿ ನಾವು ಬೆಳಗಿನ ಜಾವನೇ ಎಲ್ಲ ಅಲಂಕಾರ ಮಾಡಿಬಿಟ್ಟು ನಾವು ಬೆಳಗಿನ ಜಾವನೇ ಪೂಜೆ ಮಾಡ್ತೀವಿ ಅನ್ನೋರು ಆರಾಮಾಗಿ ನಾನು ಹೇಳಿದ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಸಿ. ಇಲ್ಲ ಆಗಲಿಲ್ಲ ಅಂತ ಹೇಳೋ ಅಂಥವ್ರು ಸಿಂಹ ಲಗ್ನ ಇದೆ 6:50ರಿಂದ 8:50 ಬೆಳಗ್ಗೆ 6:50ರಿಂದ 8:50 ಸಿಂಹ ಲಗ್ನ ಇದೆ. ಆ ಒಂದು ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು. ನಂತರ ಸಮಯ ಬಂದು ವಿಶಾಖ ಲಗ್ನ ಇದೆ 12:55ರಿಂದ 3:15 ಸಹ ಸಿಂಹ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ನಂತರ ಸಂಜೆ ಒಂದು ಸಮಯ ಬಂದು ಕುಂಭ ಲಗ್ನ ಇದೆ 7:15ರಿಂದ 8:55 ಕುಂಭಲಗ್ನದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಬೋದು. ಸೊ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಇರುತ್ತೋ ಆ ಸಮಯದಲ್ಲಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಪೂಜೆಯನ್ನು ಭಕ್ತಿಯಿಂದ ಮಾಡಿ, ಮನಸ ವಾಚ ಕರ್ಮಣ ಎಲ್ಲ ಒಂದತ್ರ ಇಟ್ಟುಕೊಂಡು ಪೂಜೆ ಮಾಡಿ. ಅದು ತಾಯಿ ಖಂಡಿತ ಒಲಿತಾಳೆ. ಸೊ ನೀವೆಲ್ಲ ಪೂಜೆ ಎಲ್ಲ ಆದಮೇಲೆ ಕೆಲವ್ರಿಗೆ ಒಂದು ಡೌಟ್ ಇದೆ, ಸುಮಾರು ಜನ ಇದನ್ನು ನಾನು ಕೇಳಿದ್ರು. ಸೊ ನೆಕ್ಸ್ಟ್ ಡೇ ಶನಿವಾರ ಹುಣ್ಣಿಮೆ ಇದೆ, ನಾವು ದೇವ್ರನ್ನ ಕದಸೋದು ತೆಗೆಯೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ,
ಸಾಕಷ್ಟು ವಿಚಾರಗಳನ್ನ ತಲೆ ಕೆಡಿಸ್ಕೊಂಡು ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗಬೇಡಿ. ಶುಕ್ರವಾರ ನಿಮ್ಮ ಪೂಜಾದಿಗಳೆಲ್ಲ ಮುಗಿಯುತ್ತೆ. ರಾತ್ರಿ ಎಲ್ಲ ಆದಮೇಲೆ ರಾತ್ರಿ ಒಂದು 10 ಗಂಟೆ 10:30 ನೀವು ಒಂದು ಕೆಂಪು ನೀರಿನಲ್ಲಿ ಆರತಿಯನ್ನ ಮಾಡಿ ತಾಯಿಗೆ ಜಸ್ಟ್ ಕದಲಿಸ್ಬಿಟ್ಟು, ತಾಯಿ ನನ್ನ ಪೂಜೆಯಲ್ಲಿ ಏನಾದರೂ ನಾನು ಗೊತ್ತಿಲ್ದಿರೋ ತಪ್ಪುಗಳನ್ನು ಮಾಡಿದರೆ ದಯವಿಟ್ಟು ನನ್ನ ಕ್ಷಮೆ ಇರಲಿ. ನಮ್ಮ ಕುಟುಂಬಕ್ಕೆ, ನನಗೆ, ನಮ್ಮ ಜೀವನದಲ್ಲಿ ನೀನು ದಯವಿಟ್ಟು ಸ್ಥಿರ ನಿವಾಸ ಇರಮ್ಮ ನಮ್ಮ ಮನೆಯಲ್ಲಿ, ನಮ್ಮ ಜೀವನದಲ್ಲಿ ಅಂತ ಹೇಳಿ ತಾಯಿಗೊಂದು ನಮಸ್ಕಾರ ಹಾಕ್ಕೊಂಡು ಒಂದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಒಂದು ಕ್ಷಮೆಯನ್ನು ಕೇಳಿ ನೀವು ಆರತಿಯನ್ನು ಮಾಡಿ ಬೆಳಗಿ ಜಸ್ಟ್ ಒಂದು ಕದಲಿಸಿ ನೀವು ನಿಮ್ಮ ಶನಿವಾರ ಆದರೂ ತಗೊಳ್ಳಿ, ಭಾನುವಾರನೂ ತಗೊಳ್ಳಿ, ಸೋಮವಾರ ಆದರೂ ನೀವು ಅದನ್ನು ನಿಮಗೆ ಯಾವುದೇ ರೀತಿ ಬೇಕೋ ಆ ರೀತಿಯ ಅದನ್ನು ಪೂಜೆಯನ್ನು ನೀವು ಮುಕ್ತಾಯವನ್ನು ಮಾಡಬಹುದು. ಸೊ ಇಷ್ಟು ಸಿಂಪಲ್ ಆಗಿ ನಾನು ಪೂಜಾ ವಿಧಾನವನ್ನು ಹೇಳಿದ್ದೀನಿ. ಇನ್ನೊಂದು ಹೇಳು, ಅರ್ಶಿನ ಕುಂಕುಮ ಕೊಡುವಂಥದ್ದು ಹೆಣ್ಮಕ್ಳಿಗೆ. ಸಾಯಂಕಾಲ ಯಾರು ನಿಮ್ಮ ಮನೆಗೆ ಬರ್ತಾರೋ ಅವರಿಗೆ ನಿಮ್ಮ ಕೈಲಾಗಿದ್ದಷ್ಟನ್ನ ಹಣ್ಣು, ಕಾಯಿ, ಎಲೆ, ಅಡಿಕೆ ಇಟ್ಟು ನಿಮ್ಮ ಕೈಲಾಗಿದ್ದ ಮಟ್ಟಿಗೆ ನೀವು ಅರ್ಶಿನ ಕುಂಕುಮವನ್ನು ಕೊಟ್ಟು ಮನಸ್ಫೂರ್ತಿಯಾಗಿ. ಇನ್ನು ತುಂಬ ಹೆಣ್ಮಕ್ಳಿಗೆ ನೋಡಿ, ಯಾರನ್ನ ಹಿರಿಯರು ಹೆಂಗೆ ಮನೆಗೆ ಬರ್ತಾರೆ ಸಂಜೆ ಹೊತ್ತು ಅಂತಂದರೆ, ಅಂದರೆ ನಮಗಿಂತ ದೊಡ್ಡವರು, ತುಂಬಿದ ಅಂತಹ ಮನಸ್ಸುಳ್ಳಂಥವ್ರು ಬರ್ತಾರೆ. ಅಂಥವ್ರ ಕೈಗೆ ಅಕ್ಷತೆ ಕೊಟ್ಟು ಅವ್ರ ಕೈಯಲ್ಲಿ ಆಶೀರ್ವಾದ ತಗೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನೋಡಿ, ಎಲ್ಲ ಪೂಜೆ ಎಲ್ಲ ಆದಮೇಲೆ ಇನ್ನೂ ಒಂದು ನಿಮಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಪೂಜೆ ಎಲ್ಲ ಆದಮೇಲೆ ದಂಪತಿಗಳ ಸಮೇತವಾಗಿ ಇಲ್ಲ ನಿಮ್ಮ ಪೂಜೆ ಮಾಡಿರುವಂತಹ ಮಹಿಳೆಯರೇ ಆಗಲಿ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದ ಪಡೆಯಿರಿ. ತಂದೆ ತಾಯಿ ಆಗಿರಲಿ, ಅತ್ತೆ ಮಾವ ಆಗಿರಲಿ, ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇರುವಂಥವ್ರು, ಅಂಥ ಭಾವನೆ ಇರುವಂಥವರ ಒಂದು ಆಶೀರ್ವಾದ ಪಡೀರಿ. ಗುರುಗಳರನ್ನ ಸಿಕ್ಕಿದ್ರೆ ಗುರುಗಳ ಆಶೀರ್ವಾದ ಪಡೀರಿ, ಖಂಡಿತ ಒಳ್ಳೆಯದಾಗುತ್ತೆ ರೀ. ನೋಡಿ, ಇಷ್ಟು ಪೂಜಾ ವಿಧಾನ. ಬಟ್ ಇದರಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಹ ಕಾಂಪೌಂಡರ್ಗಳು ಹೇಳಿರುವಂತ ಈ ಮಾತನ್ನ ಬಳಸ್ತೀನಿ, ಯಾಕಂದ್ರೆ ನಮ್ಮ ಗುರುಗಳು ಚೆನ್ನಾಗಿ ಬಳಸ್ತಾರೆ ಈ ಒಂದು ಭಾಷೆಯನ್ನ, ಕಾಂಪೌಂಡರ್ಗಳು ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲರೂ ಸಹ ಎಲ್ಲಾ ಒಂದು ವಿಡಿಯೋಗಳ ಮೂಲಕ ಜನರನ್ನ ಎಲ್ಲೋ ಒಂದು ಕಡೆ ತಪ್ಪು ಒಂದು ಆಚಾರ ವಿಚಾರಗಳಿಗೆ ತಳ್ಳುತ್ತಾ ಇದ್ದಾರೆ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ಖಂಡಿತ ನೀವು ಯಾರು ಹೇಳಿದ್ದು ಏನೂ ಕೇಳಿದ್ರು ಪರವಾಗಿಲ್ಲ, ನಿಮಗೆ ಮನಸ್ಸೇ ಇಚ್ಛೆ, ನಿಮ್ಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ಸುತ್ತೋ ಭಕ್ತಿಯಿಂದ ಮಾಡಿ, ಏನಿದ್ರೆ ಅದರಲ್ಲೇ ಮಾಡಿ. ಖಂಡಿತ ಆ ತಾಯಿ ನಿಮಗೆ ಒಲಿತಾಳೆ. ನಿಮ್ಮ ಜೀವನದ ಒಂದು ಬದಲಾವಣೆ ಅನ್ನೋದು ಖಂಡಿತ ಆಗುತ್ತೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಚಾರವನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಖಂಡಿತ ಮುಂದಿನ ಎಪಿಸೋಡಲ್ಲಿ ನೀವು ಲಕ್ಷ್ಮಿಯನ್ನ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಲಿಸ್ಕೋಬೇಕು, ಯಾವ ರೀತಿ ಸ್ಥಿರ ನಿವಾಸವಾಗಿ ಪ್ರತಿನಿತ್ಯ ಲಕ್ಷ್ಮಿ ಹಬ್ಬವನ್ನ ನೀವು ಮನಸ್ಸಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಖಂಡಿತ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಆ ರೀತಿ ನೀವು ಪಾಲನೆ ಮಾಡ್ತಾ ಹೋಗಿ ಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಜೀವನದಲ್ಲಿ ಖಂಡಿತ ಇರ್ತಾಳೆ. ಸೊ ಇಷ್ಟು ವಿಚಾರಗಳನ್ನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಎಲ್ಲ ನಮ್ಮ ಮಹಿಳೆಯರಿಗೂ ಮತ್ತು ವಿಡಿಯೋ ನೋಡಿದಂತ ಎಲ್ಲರಿಗೂ ಸಹ ನಮ್ಮ ಒಂದು ಸುಮನ್ ಟಿವಿ ಕಡೆಯಿಂದ ಆತ್ಮೀಯವಾದಂತಹ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂತೋಷದಿಂದ, ನೆಮ್ಮದಿಯಿಂದ, ಭಕ್ತಿಯಿಂದ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.